ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಳೆದ ಎಲ್ಲ ಸಂಚಿಕೆಯಲ್ಲಿ ನಾನು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಕೆಲವು ವಿಶೇಷವಾದಂಥ ಸಮಸ್ಯೆಗಳು, ನಾವು ಉದ್ಯೋಗ ಮಾಡಬೇಕಿರುವಾಗ ಅದನ್ನು ನಡೆಸ್ಕೊಂಡು ಹೋಗುವಾಗ, ಉದ್ಯೋಗದಲ್ಲಿ ಕೆಲಸದಲ್ಲಿದ್ದಾಗ ಬರುವಂಥ ಎಲ್ಲ ಅನಾಹುತಗಳು, ಬಾಸ್ನಿಂದ ಆಗ್ಬೋದು ಅಥವಾ ನಮ್ಮ ಮಾನಸಿಕವಾಗಿ ಆಗ್ಬೋದು, ಇಂಥದ್ರ ಬಗ್ಗೆ ನಾನು ಕೆಲವು ವಿಶೇಷವಾದ ಮುದ್ರಾ ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ವಿಶೇಷವಾಗಿ ಕೆಲಸ ಸಿಕ್ಕಿದೆ, ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಜಾಬಲ್ಲಿ ಇದ್ದೀರಾ, ಆ ಉದ್ಯೋಗದಲ್ಲಿ ಇದ್ದೀರಾ, ಆದರೆ ನೀವು ಅಂದ್ಕೊಂಡಂಗೆ ಏನು ಮಾಡೋಕ್ಕಾಗ್ತಿಲ್ಲ. ಅದರಿಂದ ನನಗೆ ಒಳ್ಳೆ ಜಾಬ್ ಸಿಕ್ಕರೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸಿದೆ ನಿಮ್ಮಲ್ಲಿ. ನಾನು ಮೊದಲನೇ ದಿವಸ ಹೇಳಿದೆ, ಬದುಕಕ್ಕೆ ಏನಾರೋ ಒಂದು ಕೆಲಸ ಸಿಕ್ಕ ಸಾಕಪ್ಪ, ಒಂದು ಕಸ ಗುಡಿಸೋದಾಗಲಿ, ವಾಚ್ಮೆನ್ ಕೆಲಸ ಏನೋ ಒಂದು ಸಿಕ್ಬಿಡ್ಲಿ, ಕೆಲಸ ಇಲ್ಲದೆ ಮನೆ ಕೂತೀನಿ, ಒಂದು ಕೆಲಸ ಸಿಕ್ಕ ಸಾಕು, ಅದು ಯಾವುದೋ ನಾನು ಮಾಡ್ಕೊಂಡು ಹೋಗ್ಬಿಡ್ತೀನಿ ಅನ್ನೋದ್ರ ಬಗ್ಗೆ, ಸಮಸ್ಯೆ ಬಗ್ಗೆ ನಾನು ಒಂದು ಎಪಿಸೋಡ್ ಮಾಡಿದೆ. ಎರಡನೇದು, ಕೆಲಸದಲ್ಲಿ ತೊಂದರೆ ಮಾಡಿಕೊಂಡು ಸಸ್ಪೆಂಡ್ ಆಗಿಬಿಡೋದು ಅಥವಾ ಇನ್ನೆಲ್ಲೋ ರಾಜೀನಾಮೆ ಕೊಡೋ ಅಂತ ಸಂದರ್ಭ ಬಂದಾಗ ಅದನ್ನು ಹೇಗೆ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದೆ ಕಳೆದ ಸಂಚಿಕೆಯಲ್ಲಿ. ಮೂರನೇದು, ಕೆಲಸ ಇಲ್ಲ ಅನ್ನೋಂಗಿಲ್ಲ, ಇದೆ, ಆದರೆ ಏನೋ ಕಾರಣಾಂತರದಿಂದ ಬೇರೆಯವರು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ, ಅಥವಾ ನಾನೇನೋ ಒಂದು ತಪ್ಪು ಮಾಡಿದೆ ಅಂತೇಳಿ ಕೆಲಸ ಕಳ್ಕೊಳ್ಳಿಲ್ಲ, ಆ ಸ್ಥಳದಲ್ಲಿ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಹೇಳಿದ್ದೆ. ಇನ್ನೇನೊಂದು ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ನನಗೆ ಕೆಲಸನೇ ಇಷ್ಟ ಇಲ್ಲ, ನಾನು ರಿಸೈನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅನ್ನೋ ಸಂದರ್ಭ ಬಂದಾಗ ಅದಕ್ಕೆ ಮುದ್ರಾ ಮಂತ್ರ ತಂತ್ರ ಏನು ಅಂತಲೂ ಹೇಳಿದ್ದೆ. ಇನ್ನೊಂದು ಎಪಿಸೋಡ್ನಲ್ಲಿ, ಕಳೆದ ಸಂಚಿಕೆಯಲ್ಲಿ ನಾನು ಬಾಸಿಂದ ಆಗೋ ತೊಂದರೆಗಳು, ನಾವು ಯಾರ ಕೈಗೆ ಕೆಲಸ ಮಾಡ್ತಿದ್ವೋ ಆ ವ್ಯಕ್ತಿ ನಮ್ಗೇನಾದ್ರು ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ತೊಂದರೆ ಕೊಟ್ಟಾಗ ಅವನ ವಶೀಕರಣ ಮಾಡಿಕೊಂಡು ಅವನು ಸರಿ ಮಾಡ್ಕೊಂಡು ನಾವು ಸರಿಯಾಗಿರೋ ಹಾಗೆ ಏನು ಮಾಡಬೇಕು ಅನ್ನೋದರ ಮುದ್ರಾ ಮಂತ್ರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳುವಂಥ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ, ಕೆಲಸ ಇಲ್ಲ ಅಂತ ಏನು ಕೊರಗ್ತಿಲ್ಲ, ಕೆಲಸ ಸಿಕ್ಕಿದೆ, ಎಲ್ಲಿಗೂ ಟ್ರಾನ್ಸ್ಫರ್ ಆಗಿಲ್ಲ, ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀವಿ, ಯಾವ ಬಾಸ್ತು ನಮಗೆ ತೊಂದರೆ ಇಲ್ಲ, ಮ್ಯಾನೇಜರ್ ಆಗಲಿ ಬಾಸ್ ಆಗಲಿ ನಮ್ಗೆ ಯಾರೇ ತೊಂದರೆ ಕೊಡ್ತಿಲ್ಲ, ಮ್ಯಾನೇಜರು ಚೆನ್ನಾಗಿದ್ದಾರೆ, ಸಂಬಳದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ತುಂಬಾ ಚೆನ್ನಾಗಿ ಸಂಬಳ ಕೊಡ್ತಾ ಇದ್ದಾರೆ, ಪ್ರಮೋಷನ್ ಇಲ್ವಾ, ಪ್ರಮೋಷನ್ ಆಗಿದೆ, ಎಲ್ಲ ಇದೆ, ಆದರೆ ನನಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ಓದಿರೋ ತಕ್ಕಂತೆ ಕೆಲಸ ಇಲ್ಲ, ನಾನು ಏನೇನೋ ಮಾಡ್ಕೋಬೇಕು, ಏನೇನೋ ಮಾಡಬೇಕು ಅಂತ ಬಂದೆ, ಆದರೆ ಆ ರೀತಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಆ ರೀತಿ ಕಲಿಯೋಕ್ಕಾಗ್ತಿಲ್ಲ, ಅದಕ್ಕೆ ನಾನು ಇನ್ನೊಂದು ಒಳ್ಳೆ ಬೆಟರ್ ಆಪರ್ಚುನಿಟಿ ಹುಡುಕ್ತಾ ಇದ್ದೀನಿ, ಇದಕ್ಕಿಂತ ಚೆನ್ನಾಗಿರೋದು ಒಳ್ಳೆ ಕೆಲಸ ಹುಡುಕ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇರುವಂಥ ವ್ಯಕ್ತಿಗಳಿಗೆ ಇವತ್ತಿನ ಸಂಚಿಕೆ ಬಹಳ ಉಪಯೋಗ ಆಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ನನಗೆ ಆಗಾಗ ಕೆಲವರು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಕೇಳ್ತಾರೆ, ನನಗೇನು ಜಾಬಲ್ಲಿ ತೊಂದರೆ ಇಲ್ಲ, ಆದರೆ ನನಗೆ ಇದಕ್ಕಿಂತ ಒಂದು ಒಳ್ಳೆ ಆಪರ್ಚುನಿಟಿ ಬೇರೆ ಕಡೆ ಎಲ್ಲರೂ ಒಳ್ಳೆ ಕೆಲಸ ಸಿಗೋದಾದರೆ ನನಗೇನು ಸ್ಯಾಲ್ರಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಕೊಲೀಗ್ಸ್ ಚೆನ್ನಾಗಿದ್ದಾರೆ, ಬಾಸ್ ಚೆನ್ನಾಗಿದ್ದಾರೆ, ಆದರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ಏನೇನೋ ಮಾಡಬೇಕು ಅಂತ ಹೊರಟಿದ್ದೀನಿ, ಅದು ಮಾಡೋಕ್ಕೆ ಅವಕಾಶ ಸಿಗ್ತಿಲ್ಲ, ಅಕಸ್ಮಾತ್ ನಾನು ಬೇರೆ ಕಡೆ ಕೆಲಸ ಸೇರಿಕೊಂಡ್ರೆ ನಾನು ಇನ್ನೂ ಏನೇನು ಕಲ್ತಿದ್ದೀನೋ ಅದೆಲ್ಲ ತೋರಿಸಿ ನಾನು ಬೆಳಿಬೋದು, ದೊಡ್ಡದಾಗಿ ನನ್ನ ಕಂಪ್ನಿನೂ ಚೆನ್ನಾಗಿ ಬೆಳೆಸ್ಬೋದು ಅನ್ನೋ ಭಾವನೆ ನನ್ನಲ್ಲಿದೆ. ಆ ಥರದ್ದೇನೋ ಆಪರ್ಚುನಿಟಿ ಇದೆಯಾ, ಇದ್ರೆ ಅದಕ್ಕೇನು ನಾನು ಪರಿಹಾರ ಮಾಡ್ಕೋಬೇಕು ಹೇಳಿ ಅಂತ ಕೇಳೋರು ಎಷ್ಟು ಜನ ಬಂದಿದ್ದಾರೆ. ಇದು ಒಂದು ಸ್ಟೋರಿ. ಇನ್ನೊಬ್ರು ಬಂದು ಕೇಳಿದ್ರು, ನನಗಿರೋ ಸ್ಯಾಲ್ರಿ ತಗೋತಾರ ಕೆಲಸ ನನಗೇನೋ ಇಷ್ಟ ಆಗ್ತಾ ಇಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೆ ಕತ್ತೆ ಥರ ದುಡಿತೀನಿ, ಕೊಡೋದು ನೋಡಿದ್ರೆ ಒಂದು 30,000 ರೂಪಾಯಿ ಸಂಬಳ, ಮಾಡಿಸ್ಕೊಡ್ತಾರೋ ಕೆಲಸ ಒಂದು 5 ಜನ ಕೆಲಸ ಮಾಡಿಸೋ ಕೆಲಸ ನಾನೇ ಮಾಡ್ತಾ ಇದ್ದೀನಿ, 5 ಜನ ಕೂತ್ಕೊಂಡು ಕೆಲಸ ಮಾಡೋದನ್ನ ನಾನು ಒಬ್ಬನ ಕೆಲ ಕೊಟ್ಟು ಕೆಲಸ ಮಾಡಿಸಿ ಸಂಬಳ ಕಮ್ಮಿ, ಕೆಲಸ ಜಾಸ್ತಿ. ಹಾಗಾಗಿ ನಾನು ಈ ಕೆಲಸ ಬಿಟ್ಟು ಬೇರೆ ಒಳ್ಳೆ ಆಪರ್ಚುನಿಟಿ ಬೇಕಾದ್ರೆ ಹೋಗ್ಬೇಕು, ಆ ಥರ ಏನೋ ಅವಕಾಶ ಇದೆಯಾ, ಇದ್ರೆ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಹೇಳಿ ಅಂತ ಬಂದು ಕೇಳ್ತಾರೆ. ಇದು ಒಂದು ಸ್ಟೋರಿ. ಇನ್ನೊಬ್ರು ಯಾರೋ ಬಂದ್ಬಿಟ್ಟು, ನನಗೆ ಕೆಲಸ ಅಂತ ಅನ್ನೋದು ಇದೆ, ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಮಾಡಕ್ಕೆ ಆಫೀಸಲ್ಲಿ ಏನು ಕೆಲಸನೇ ಇಲ್ಲ, ಸುಮ್ಮನೆ ಕೂತ್ಕೊಂಡು ಸಂಬಳ ಕೊಡ್ತಿದ್ದಾರೆ, ನನಗೂ ಕೂತ್ಕೊಂಡು ಬೇಜಾರಾಗಿದೆ, ನನಗೂ ಇಷ್ಟ ಇಲ್ಲ ಸುಮ್ಮನೆ ಕೂತ್ಕೊಂಡು ಸಂಬಳ ತಗೊಳ್ಳೋದು,
ನಾನು ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ಇದನ್ನ ಮಾಡಿ ತೋರಿಸ್ಬೇಕು ಅಂತ ಬಂದೆ. ನನಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಅವಕಾಶಗಳು ಸಿಗ್ತಿಲ್ಲ. ನಾನು ಓದಿರೋದ ಒಂದು, ನಾನು ಮಾಡ್ತಿರೋದ ಒಂದು, ಕೆಲಸನೇ ಇಲ್ಲ, ಸುಮ್ಮನೆ ನಂಗೆ ಕೂರಿಸ್ಕೊಂಡಿದ್ದಾರೆ. ಅದರಿಂದ ನನಗೆ ಬೇರೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತಾ? ಹಾಗಿದ್ರೆ ಯಾವಾಗ ಸಿಗುತ್ತೆ, ಯಾವ ಕಡೆ ಸಿಗುತ್ತೆ ಒಂಚೂರು ಹೇಳ್ತೀರಾ ಅಂತ ಬಂದು ಕೇಳ್ತಾರೆ. ಇನ್ನೊಬ್ರು ಇದಕ್ಕಿದ್ದಾಗೆ ಒಂದು ಕಾಲ್ ಸೆಂಟರ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಂದ್ಬಿಟ್ಟು ನನಗೆ ದುಬೈನಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಕೆಲಸದಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿದೆ, ಮನೆ ಹತ್ರನ ಆಫೀಸ್ ಇದೆ, ಆರಾಮಾಗಿ ಹೋಗಿ ಬಂದ್ಬಿಡ್ತೀನಿ, ಯಾವುದೇ ರೀತಿ ತೊಂದರೆ ಇಲ್ಲ. ಫುಡ್ಡು, ಟ್ರಾನ್ಸ್ಪೋರ್ಟೇಷನು, ಕರ್ಕೊಂಡ್ಬಂದ್ಬಿಡ್ತಾರೆ, ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ಅದು ಕೂಡ ನಮ್ಮ ಜೊತೆ ಇದ್ದಂಥ ಫ್ರೆಂಡ್ಸ್ ಎಲ್ಲ ನನಗಿಂತೂ ಹೆಚ್ಚಿಗೆ ಸ್ಯಾಲರಿ ತಗೋತಾ ಇದ್ದಾರೆ. ನಾನು ತಗೋದವ್ರು 50,000 ರೂಪಾಯಿ, ನಮ್ಮ ಆಗಲೇ ನಮ್ಮ ಫ್ರೆಂಡ್ಸ್ ಎಲ್ಲ 70-1 ಲಕ್ಷ ಸಂಬಳ ತಗೋತಾ ಇದ್ದಾರೆ. ನಾನು ಯಾಕೆ ಚೇಂಜ್ ಮಾಡಬಾರ್ದು ಅಂತ ಅವನ ಮನಸ್ಸಿಗೆ ಬಂದಿದೆ. ನನಗೆ ಒಳ್ಳೆ ಆಪರ್ಚುನಿಟಿ ಇದೆ, ಒಳ್ಳೆ ಐ ಆಮ್ ಲುಕಿಂಗ್ ಫಾರ್ ಎ ಗುಡ್ ಆಪರ್ಚುನಿಟಿ, ಗುಡ್ ಜಾಬ್ ಅಂತ ಕೇಳ್ತಾರೆ. ಇದೊಂದು ಪಂಗಡ, ಇದೊಂದು ಕೆಟಗರಿ ಜಗತ್ತಿನಲ್ಲಿ. ಇನ್ನೊಂದು, ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಒಬ್ರು ಕೆಲಸ ಮಾಡ್ತಿದ್ದಾರೆ. ಪ್ರೈವೇಟ್ ಅಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅಯ್ಯೋ, ಈ ಗೌರ್ಮೆಂಟ್ ಸ್ಕೂಲ್ ಸೇರ್ಕೊಂಡ್ಬಿಟ್ಟು ನಮಗೆ ನಮ್ಮ ಬಾಸು ಸರಿ ಇಲ್ಲ, ಅವರು ಸರಿ ಇಲ್ಲ, ನಾನು ಏನೇನೋ ಮಾಡಬೇಕು ಅಂತಿದ್ದೆ, ಒಳ್ಳೊಳ್ಳೆ ಹೊಸ ಹೊಸ ಪದ್ಧತಿಗಳನ್ನ, ಹೊಸ ಹೊಸ ಮೆಥಡ್ಸ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಸ್ಕೂಲಲ್ಲಿ ಚೆನ್ನಾಗಿ ಒಳ್ಳೆ ಇದು ಮಾಡಬೇಕು ಅಂತಿದ್ದೆ, ನಾನು ಒಳ್ಳೆ ಅತ್ಯುತ್ತಮ ಉಪಾಧ್ಯಾಯ ಅಂತ ಅನಿಸ್ಕೋಬೇಕು, ಟೀಚರ್ ಅನಿಸ್ಕೋಬೇಕು. ಸುಮ್ಮನೆ ಒಂದು ಸಬ್ಜೆಕ್ಟ್ ಟೀಚ್ ಮಾಡಿ ಕೂತ್ಕೊಳ್ಳೋಕೆ ನಂಗೆ ಅಸಹ್ಯ ಅನಿಸ್ತಾ ಇದೆ. ನಾನು ಏನು ಹೆಚ್ಚೆಚ್ಚಿಗೆ ಏನೋ ಮಾಡಬೇಕು ಅಂತ ಆಸೆ ಇದೆ, ಅದು ಮ್ಯಾನೇಜ್ಮೆಂಟು ನನಗೆ ಅವಕಾಶ ಕೊಡ್ತಿಲ್ಲ. ಅದರಿಂದ ಐ ಆಮ್ ಲುಕಿಂಗ್ ಫಾರ್ ಬೆಟರ್ ಆಪರ್ಚುನಿಟಿ, ಒಳ್ಳೆ ಜಾಬ್ ಹುಡುಕ್ತಾ ಇದ್ದೀನಿ ನನಗೆ ಅಂತ ಬಂದು ಕೇಳಿದ್ದುಂಟು. ಇಷ್ಟೆಲ್ಲ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಲ್ಲಿ ಯಾರು ಕೆಲಸ ಇಲ್ಲ ಅಂತ ಬಂದಿಲ್ಲ, ಕೆಲಸದಲ್ಲಿದ್ದಾರೆ, ಆದರೂ ತೃಪ್ತಿ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದರಿಂದ ನಾನು ಬೇರೆ ಜಾಬ್ಗೆ ಹೋಗ್ಬೇಕು, ಅವಕಾಶ ಇದೆ ಅಂತ. ಇನ್ನೊಬ್ಬ ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಬಂದ್ಬಿಟ್ಟು, ನಾನು ಸಾಫ್ಟ್ವೇರ್ ಇಂಜಿನಿಯರ್ 3-4 ವರ್ಷ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಇಂಡಿಯಾದಲ್ಲಿ ಇರಕ್ಕೆ ಇಷ್ಟ ಇಲ್ಲ, ಫಾರಿನ್ಗೆ ಹೋಗ್ಬೇಕು, ಫಾರಿನ್ಗೆ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಬೇರೆ ಕಡೆ ಹೋದಾಗ ನನಗೆ ಜಾಬ್ ಸಿಗೋ ಆಪರ್ಚುನಿಟಿ ಇದೆಯಾ, ನಾನು ಒಳ್ಳೆ ಜಾಬ್ ಹುಡುಕ್ತಾ ಇದ್ದೀನಿ ಹೊರದೇಶದಲ್ಲಿ ಕೆಲಸ ಸಿಗುತ್ತಾ ಇಲ್ವಾ ಅಂತ ಕೇಳಕ್ ಬಂದಿದ್ರು ಅವರು. ಇದರೆಲ್ಲ ಸಮಸ್ಯೆಗಳನ್ನ ಗಮನದಲ್ಲಿಟ್ಟು ಈ ತರ ನೊಂದಂತ ಎಂಪ್ಲಾಯೀಸ್ಗೆ ಏನ್ ಮುದ್ರೆ, ಏನ್ ಮಂತ್ರ, ಏನ್ ತಂತ್ರ ಮಾಡಬೇಕು ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮದ ಮುಂಚೆ ಹೇಳ್ತಾ ಇದ್ದೆ, ಯಾವ ರೀತಿ ಜನಗಳು ಇರೋ ಕೆಲಸದಲ್ಲೇ ತೃಪ್ತಿ ಪಡದೆ ನಾನು ಇನ್ನೂ ಹೆಚ್ಚೆಚ್ಚಿಗೆ ಕಲಿಬೇಕು, ಗಳಿಸ್ಬೇಕು, ಸಂಪಾದಿಸಬೇಕು ಅನ್ನೋ ಒಂದು ಆಸೆಯಿಂದ ಜನ ಇದ್ದಾರೆ ಅನ್ನೋದಕ್ಕೆ ಹಲವಾರು ಉದಾಹರಣೆ ಹೇಳಿದೆ. ಅದೇನು ತಪ್ಪಲ್ಲ. ಒಬ್ಬ ವ್ಯಕ್ತಿನ ಸರಿಯಾಗಿ ಆಫೀಸಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಅವ್ನು ಕೊಳ್ತೋಗ್ಬಿಡ್ತಾನೆ. ಅವನ ವಿದ್ಯೆ, ಅವನ ಒಂದು ಅನುಭವ, ಅವನೊಂದು ಚಾಣಾಕ್ಷತೆ ಎಲ್ಲ ಹಾಗೆ ಕೊಳ್ತೋಗುತ್ತೆ. ಹಾಗೆ ಕೊಳ್ತೋಗುತ್ತಾ ಅವನು ಅದೇ ಕಂಪ್ನಿ ಕೆಲಸ ಮಾಡಿಬಿಟ್ರೆ ಅವನು ಹಾಗೆ ಮುಪ್ಪಾಗ್ಬಿಡ್ತಾನೆ, ವಯಸ್ಸಾಗ್ಬಿಡ್ತದೆ. ಅವನ ಒಂದು ಟ್ಯಾಲೆಂಟ್ ಅನ್ನು ಉಪಯೋಗಿಸ್ಕೊಂಡು ಒಂದು ಸಂಸ್ಥೆ ಅವನು ಬೆಳೆಸಲಿಲ್ಲ ಅಂದ್ರೆ ಸಂಸ್ಥೆಗೆ ದೊಡ್ಡ ಲಾಸ್. ಇದಲ್ದೇ ನಾನು ಸುಮಾರು ಒಂದು 26 ವರ್ಷ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದೆ, ದೊಡ್ಡ ದೊಡ್ಡ MNC ಕಂಪ್ನಿಗಳಲ್ಲಿ. ನನ್ನ ಒಂದು 26 ವರ್ಷದ ಅನುಭವ. ನಾನೇನು ಸಣ್ಣ ಸಣ್ಣ ಕಂಪ್ನಿ ಕೆಲಸ ಮಾಡಲಿಲ್ಲ, ಎಲ್ಲ ದೊಡ್ಡ ದೊಡ್ಡ MNC ಕಂಪ್ನಿ ಕೆಲಸ ಮಾಡಿದಾಗ ಸುಮಾರು ಜನ ನನ್ನ ಕೆಳಗೂ ಕೂಡ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ರು. ಅವ್ರು ರಿಸೈನ್ ಮಾಡಿದಾಗ ಕೇಳ್ತಾ ಇದ್ದೆ, ಯಾತಕ್ಕೆ ರಿಸೈನ್ ಮಾಡ್ತಿದ್ದೆ, ಏನ್ ತೊಂದರೆ, ನನ್ನಿಂದ ತೊಂದರೆನಾ, ಕಂಪ್ನಿಯಿಂದ ತೊಂದರೆನಾ, ಅಥವಾ ನಿಮಗೆ ಈ ಪ್ರಾಜೆಕ್ಟ್ ಇಷ್ಟ ಇಲ್ವಾ, ಅಥವಾ ಸ್ಯಾಲ್ರಿ ಕಮ್ಮಿನಾ, ಏನು ಅಂತಂದಾಗ ನನ್ಗೇನು ಇಲ್ಲ, ಏನ್ ತೊಂದರೆ ಇಲ್ಲ, ನಾನು ಸ್ವಲ್ಪ ಇನ್ನೂ ಚೆನ್ನಾಗಿ ಬೆಳಿಬೇಕು, ನನ್ನ ಮನಸ್ಸಲ್ಲಿ ಏನೇನೋ ಇದೆ ಮಾಡಬೇಕು ಅಂತ, ನನ್ನಲ್ಲಿ ಏನೊಂದು ಹೊಸ ಹೊಸ ಇನೋವೇಟಿವ್ ವರ್ಕ್ ಮಾಡಬೇಕು ಅಂತ ಇದ್ದೀನಿ. ಆದರೆ ಬೆಳಗ್ಗೆಯಿಂದ ಬಂದು ಸಂಜೆವರೆಗೂ ಬರೀ ಮಾಡಿದ್ದೇ ಮಾಡ್ತಾ ಇದ್ದೀನಿ. ನನ್ನ ಒಂದು ಹೊಸ ಟ್ಯಾಲೆಂಟ್ ಇಲ್ಲ, ಅಡಾಪ್ಟ್ ಮಾಡೋಕ್ಕಾಗ್ತಿಲ್ಲ, ಯೂಸ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಹೀಗಾಗಿ ನನ್ಗೆ ಯಾರ ಮೇಲೆ ಬೇಜಾರಿಲ್ಲ. ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಬೇರೆ ಕಡೆ, ಹೊರದೇಶದಲ್ಲಿ, ದುಬೈಯೋ, ಗಲ್ಫೋ, ಅಮೆರಿಕೋ, ಲಂಡನೋ, ಜಪಾನಲ್ಲೋ. ಅಲ್ಲೋದ್ರೆ ನಮ್ಮ ಟ್ಯಾಲೆಂಟ್ ನೋಡ್ಕೊಂಡು ನಮ್ಮನ್ನು ಬೆಳೆಸ್ತಾರೆ. ಇಲ್ಲ ಹಂಗಲ್ಲ, ನಮ್ಮ ಟ್ಯಾಲೆಂಟು ಉಪಯೋಗಿಸ್ಕೊಳ್ಳಲ್ಲ, ನಮ್ಮನ್ನು ಬೆಳೆಸಲ್ಲ,
ಅವರು ಬೆಳೆಯೋಲ್ಲ. ಆದ್ರಿಂದ ನಾನು ಇದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನನ್ನ ಟ್ಯಾಲೆಂಟ್ ಯಾರಿಗೂ ಗೊತ್ತಾಗ್ತಿಲ್ಲ. ಸುಮ್ಮನೆ ಯಾವುದೋ ಒಂದು ಸಣ್ಣ ಕೆಲಸ ಕೊಟ್ಟು ಅದರಲ್ಲೇ ಮಾಡಿದ್ದೆ ಮಾಡೋ ಸುಮಾರು 6 ವರ್ಷ ಅದನ್ನೇ ಮಾಡ್ತಾ ಇದ್ದೀನಿ. ನನಗೂ ಚೇಂಜ್ ಬೇಕು, ನನಗೂ ಬಹಳಷ್ಟು ಹೊಸದು ಕಲಿಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರ ನಾನು ಬೆಟರ್ ಆಪರ್ಚುನಿಟಿ, ಒಂದೊಳ್ಳೆ ಜಾಬ್ ಹುಡ್ಕೋಕೆ ಹೊರಟಿದ್ದೀನಿ, ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ ರೆಸಿಗ್ನೇಷನ್ನ ಅಂತ ಹೇಳಿದುಂಟು. ಪಾಪ ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಗಾರ, ಒಳ್ಳೆ ತಾಳ್ಮೆ, ಆಚಾರ ವಿಚಾರ ಎಲ್ಲ ನಡವಳಿಕೆಯಲ್ಲೂ ಬಹಳ ಒಳ್ಳೆ ಚೆನ್ನಾಗಿದ್ದಂಥವನು. ಆಮೇಲೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. ಒಂದೊಂದ್ಸಲ ನಮಗೊಂದ್ಸತಿ ಒಳ್ಳೆ ವ್ಯಕ್ತಿ ಕಳ್ಕೊತಾ ಇದ್ದೀವಲ್ಲಪ್ಪ ಅಂತೇಳಿ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, ಮ್ಯಾನೇಜರ್ ನೀವು ಬೆಳೀತಿಲ್ಲ, ನಾನು ಬೆಳೆಸ್ತಿಲ್ಲ, ಯಾಕೆ ನೀವು ಅದಕ್ಕೆ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀರಿ, ನೀವು ಅದಕ್ಕೆ ಮಿಸ್ಲಾಗ್ಬಿಟ್ಟಿದ್ದೀರಿ, ನಾನು ಅದೇ ಥರ ಆಗಿಬಿಟ್ಟಿದ್ದೀನಿ, ನೀವು ಇನ್ನೂ ಇಲ್ಲೇ ಇರ್ಬೋದು, ಆದರೆ ನಾನಾಗಲ್ಲ, ನಾನು ಇನ್ನೂ ಬೆಳಿಬೇಕು ಹೆಚ್ಚೆಚ್ಚಿಗೆ. ನಂಗೆ ಸ್ಯಾಲ್ರಿಗಿಂತ ನನ್ನ ನಾಲೆಜ್ ಯುಟಿಲೈಸ್ ಆಗಬೇಕು, ನನ್ನ ಅನುಭವ ಯುಟಿಲೈಸೇಷನ್ ಆಗಬೇಕು. ಹೀಗಾಗಿ ನಾನು ಒಳ್ಳೆ ಆಪರ್ಚುನಿಟಿಗೋಸ್ಕರ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಒಂದು ಸಮಸ್ಯೆ. ಉದ್ಯೋಗದಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ ಕೆಲವರಿಗೆ. ನಾಳೆ ಕೆಲಸ ತೆಗೆದು ಬಿಡ್ತಾರೇನೋ, ನಾಳಿದ್ದು ತೆಗೆದು ಬಿಡ್ತಾರೇನೋ, ನಾಳಿದ್ದು ಬರಬೇಡ ನೀ ಕೆಲಸಕ್ಕೆ ಹೋಗ್ ಅಂದ್ಬಿಡ್ತಾರೋ ಏನೋ, ಬಾಲಿ ನೀನು ಸರಿಯಾಗಿ ಬರ್ತಿಲ್ಲ, ಸರಿಯಾಗಿ ಮಾಡ್ತೀರ, ರಿಸೈನ್ ಮಾಡು, ಕೊಡು ರೆಸಿಗ್ನೇಷನ್ ಪತ್ರ, ಗೆಟ್ ಔಟ್ ಅಂದ್ಬಿಡ್ತಾರೇನೋ ಅವನು ಒಂದು ಭಯ. ಇನ್ಸೆಕ್ಯೂರಿಟಿ ಅಂತಾರೆ. ಜಾಬ್ನಲ್ಲಿ ಇನ್ಸೆಕ್ಯೂರಿಟಿ ಇಲ್ಲ. ಯಾವಾಗ ಲೇ ಆಫ್ ಮಾಡಿಬಿಡ್ತಾರೋ, ಆ ಕಂಪ್ನಿ ಒಂದು 200 ಜನ ತೆಗೆದ್ರಂತೆ, ಈ ಕಂಪ್ನಿ ಒಂದು 1000 ಜನ ತೆಗೆದಾಕ್ಬಿಟ್ರಂತೆ, ಪ್ರಾಜೆಕ್ಟ್ ಇಲ್ಲ ಅಂತ, ಕೆಲಸ ಇಲ್ಲ ಅಂತ. ಈ ಕಂಪ್ನಿ ನೋಡಿದ್ರೆ 500 ಜನ ತೆಗಿಯಕ್ಕೆ ರೆಡಿ ಇದಾರಂತೆ. ಆ ಕಂಪ್ನಿಲಿ ಆಗಲೇ ಅನೌನ್ಸ್ ಮಾಡಿದ್ದಾರೆ, ಪೇಪರ್ ಎಲ್ಲ ಬಂತು, ಇನ್ನು ಮುಂದೆ 6 ತಿಂಗಳಲ್ಲಿ ಒಂದು 500 ಜನ ಕೆಲಸ ತೆಗಿತೀವಿ, 3 ತಿಂಗಳು ಸಂಬಳ ಎಕ್ಸ್ಟ್ರಾ ಕೊಟ್ಬಿಟ್ಟು ತೆಗೆದಾಕ್ಬಿಡ್ತಾ ಇದ್ದೀವಿ ಅಂತ ಹೇಳಿದಾರಂತೆ. ನನ್ನ ಕಸಿನ್ ಹೇಳ್ದ, ನನ್ನ ಕಸಿನ್ ಅದೆಲ್ಲ ಲಿಸ್ಟಲ್ಲಿ ಇದ್ದಾನಂತೆ. ಇದೆಲ್ಲ ನೋಡಿದಾಗ ಜಾಬಲ್ಲಿ ಸೆಕ್ಯೂರಿಟಿ ಇಲ್ಲ ಅಂತ ಅನಿಸ್ತು. ಜಾಬ್ ಸೆಕ್ಯೂರಿಟಿ ಇಲ್ಲ ಅಂದಾಗ ಬಹಳ ಹೆದರಿಕೆ ಆಗತ್ತೆ. ಏನೋ ಒಳ್ಳೆ ಜಾಬ್ ತಗೊಂಡಿದ್ದೀನಿ, ಒಳ್ಳೆ ಜಾಬ್ ವರ್ಕ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಸೈಟ್ ತಗೊಂಡ್ಬಿಟ್ಟೆ, ಮನೆಯೂ ತಗೊಂಡ್ಬಿಟ್ಟೆ, ಸಾಲಕ್ಕೆ ತಗೊಂಡು ಬ್ಯಾಂಕಿಂದ, ಬ್ಯಾಂಕ್ ಸಾಲ, ಸೈಟು, ಕಾರು, ಸ್ಕೂಟ್ರು ಅಂತ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಒಳ್ಳೆ ಜಾಗದಲ್ಲಿ ಇದ್ದೀನಿ, ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ಒಳ್ಳೆ ಸಂಬಳ ಬರ್ತಿದೆ ಅಂತ. ಕೇಳಿದೆ ರಾತ್ರಿ ಹೊತ್ತಿನ ಕೆಲಸ ತೆಗೆದಾಕ್ಬಿಟ್ರೆ ಎಲ್ಲಿ ಕಟ್ಲಿ EMI ಬ್ಯಾಂಕಿಗೆ ಸಾಲ ಹೆಂಗ್ ತೀರಿಸ್ಲಿ ನಾನು? ಇದೊಂದು ಜಾಬಲ್ಲಿ ಇನ್ಸೆಕ್ಯೂರಿಟಿ ಅಂತ ಬಂದಾಗ ಬಹಳ ಎಷ್ಟೋ ಜನ ಎಂಪ್ಲಾಯೀಸ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಗಳಿಸಿದಂತ ಮನೆ ಸೈಟ್ ಎಲ್ಲ ಮಾರ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಾನು ಒಳ್ಳೆ ಕೆಲಸದಲ್ಲಿದ್ದೀನಿ ಅಂದ್ಬಿಟ್ಟು ಪ್ರತಿ ತಿಂಗಳು ಸ್ಯಾಲರಿ ಡಿಡಕ್ಟ್ ಆಗುತ್ತೆ EMI ಅಂದ್ಬಿಟ್ಟು ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಇದಕ್ಕಿದ್ದಕ್ಕೆ ನಿಮ್ಗೆ ಪ್ರಾಜೆಕ್ಟ್ ಇಲ್ಲ, ನೀವು ಕೆಲಸ ರಿಸೈನ್ ಮಾಡೋ ಅಂದಾಗ ಅವನಿಗೆ ದುಡ್ಡು ಕಟ್ಟಕ್ಕೆ ಬೇರೆ ದಾರಿನೇ ಇಲ್ಲ. ಬ್ಯಾಂಕ್ನವ್ರು ಬಂದು ಮನೆನ ಹರಾಜು ಮಾಡಿದ್ರು, ಕಾರ್ ತಗೊಂಡಿದ್ರು, ಬ್ಯಾಂಕ್ನವ್ರು ಬಂದು ಕಾರ್ನ ಸೀಸ್ ಮಾಡಿದ್ರು, ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಎಷ್ಟೋ ತೊಂದರೆ ಅನುಭವಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿದ್ರೆ ಮಾತ್ರ ಉದ್ಯೋಗದಲ್ಲಿ ಚೆನ್ನಾಗಿರ್ತೀವಿ. ಶನಿ ಗ್ರಹ ನೀಚನ ಆದಾಗ ನಮ್ಮನ್ನು ಬೀದಿ ತಂದು ಬಿಟ್ಬಿಡ್ತಾನಂತೆ ಶನಿ. ಆದ್ರಿಂದ ಶನಿಯನ್ನ ಚೆನ್ನಾಗಿ ಧ್ಯಾನ ಮಾಡಿ, ಶನಿಯನ್ನ ಚೆನ್ನಾಗಿ ಪೂಜೆ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಜಾಬ್ ಸೆಕ್ಯೂರಿಟಿ ಒಂದು. ಜಾಬ್ ಸೆಕ್ಯೂರಿಟಿ ಇಲ್ಲ ಅಂದಾಗ ಇನ್ನೊಂದು ತರ ಯೋಚನೆ. ಮತ್ತೆ ನನಗೆ ಒಳ್ಳೆ ಬೆಟರ್ ಆಪರ್ಚುನಿಟಿ ಇಲ್ಲ, ಅದು ಬೆಳೆಯಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಚಿಂತನೆ. ಇಲ್ಲಿ ಭಯ ಒಂದು ಕಡೆ, ಚಿಂತನೆ ಒಂದು ಕಡೆ. ನನ್ನ ಪ್ರಕಾರ ನಡೀತಾ ಇಲ್ವಲ್ಲ, ನನ್ನ ಟ್ಯಾಲೆಂಟ್ ಪ್ರಕಾರ ಹೋಗ್ತಾ ಇಲ್ವಲ್ಲ, ನಾನು ಅನ್ಕೊಂಡಂಗೆ ಆಗ್ತಿಲ್ವಲ್ಲ, ನನಗಿಷ್ಟ ಇಲ್ದಿರೋ ಕೆಲಸ ನಾನು ಮಾಡ್ತಾ ಇದ್ದೀನಿ, ನನಗಿಷ್ಟ ಇರೋಂಥ ಕೆಲಸ ಸಿಕ್ಕಿಲ್ಲ, ಅದಕ್ಕೆ ನಾನು ಬೇರೆ ಕಡೆ ಚೇಂಜ್ ಮಾಡ್ತೇನೆ, ಜಾಬ್ನ ಚೇಂಜ್ ಮಾಡಬೇಕು ಅನ್ನೋ ಮನಸ್ಸು ಇನ್ನೊಂದು ಕಡೆ ಹೇಳುತ್ತೆ. ಇದನ್ನೆಲ್ಲ ಒಟ್ಟಿಗೆ ನೋಡಿದಾಗ ಅವನ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಮಯದಲ್ಲಿ ಅವನಿಗೆ ಉದ್ಯೋಗ ಕಳ್ಕೋಬಹುದು, ಇಲ್ಲ ಉದ್ಯೋಗದಲ್ಲಿ ಅದೇ ಕಂಟಿನ್ಯೂ ಮಾಡ್ಬೋದು. ಇದು ಶನಿಯ ಒಂದು ಗ್ರಹಚಾರ ಗೋಚಾರದ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಹುಡ್ತೋರೆಲ್ಲರೂ ಕೆಲಸ ಸೇರಿಕೊಂಡು ಒಂದು 6 ತಿಂಗಳು ಕೆಲಸ ಮಾಡಿ ಅಮೆರಿಕ, ಲಂಡನ್, ಜಪಾನ್ಗೆ ಹೋಗಕ್ಕಾಗಲ್ಲ. ಅದರಲ್ಲಿ ಗುರು ಮತ್ತೆ ಶನಿ ಚೆನ್ನಾಗಿರ್ಬೇಕು. ಪರಸ್ಥಳದಲ್ಲಿ ಸಮುದ್ರ ದಾಟಿ ಹೋಗಿ ಕೆಲಸ ಮಾಡಬೇಕು ಅಂದ್ರೆ ಗುರುನು ಚೆನ್ನಾಗಿರ್ಬೇಕು, ಗುರುವಿನ ಆಶೀರ್ವಾದ ಇರಬೇಕು, ಜಾತಕದಲ್ಲಿ ಶನಿಯ ಆಶೀರ್ವಾದ ಇರಬೇಕು. ಒಂದು ಜಾಬಲ್ಲಿ ಸೆಕ್ಯೂರಿಟಿ ಇಲ್ಲ ನನಗೆ. ಏನ್ರಿ ನಿಮ್ಗೆ ಓದಿದ್ದೀರಾ ಅಂತಾರ, ನೆಟ್ಟಿಗೆ ಕೆಲಸ ಮಾಡಕ್ ಬರಲ್ಲ, ನಿಮ್ಗೆ ನೆಟ್ಟಿಗೆ ಕನೆಕ್ಷನ್ ಮಾಡಕ್ ಬರಲ್ಲ, ಅದನ್ನ ಕನೆಕ್ಟ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡಿ ಏನೇನೋ ತಪ್ಪು ಮಾಡಿಬಿಟ್ಟು ಭಾಳ ಔಟ್ಪುಟ್ ಡಿಫ್ರೆಂಟ್ ಆಗಿ ಕೊಡ್ತಾ ಇದೆ. ಮಾಡಿದೀನಿ ಅಂತ ತಕ್ಕಂತೆ ನಿಮ್ಗೆ ಕೆಲಸ ಮಾಡೋ ಟ್ಯಾಲೆಂಟ್ ಇಲ್ವಲ್ರಿ, ನಡೀರಿ ನಾಳೆ ರಿಸೈನ್ ಮಾಡ್ರಿ.
ನೀವು ಅನ್ಫಿಟ್ ಈ ಜಾಬ್ಗೆ, ನಿಮ್ಗಿಂತ SSC ಓದಿರೋ ಎಷ್ಟೋ ವಾಸೆ, ನಿಮ್ಗಿಂತ ಒಂದು ಡಿಪ್ಲೊಮಾ ಓದಿರೋ ಎಷ್ಟೋ ವಾಸೆ, ಗೆಟ್ ಔಟ್, ಹೋಗ ಆ ಕಡೆಗೆ ಅಂತೇಳಿ ಕಳಿಸುತ್ತಾರೆ. ಒಂದೊಂದ್ಸಲ ನಮ್ಮಲ್ಲಿ ಟ್ಯಾಲೆಂಟ್ ಇದ್ದಾಗ ನಾವು ಬೇರೆ ಆಪರ್ಚುನಿಟಿ ಹುಡುಕ್ತೀವಿ. ನಮ್ಮಲ್ಲಿ ಏನು ಗೊತ್ತಿಲ್ಲ ಅಂದಾಗ ಇರೋ ಕೆಲಸ ತಳ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ನನಗೆ ಇನ್ನೆಲ್ಲಿ ಕೆಲಸ ಕೊಡ್ತಾರೆ, ನನಗಿರೋ ಒಂದು ವಿದ್ಯೆಗೆ, ನನಗಿರೋ ಟ್ಯಾಲೆಂಟಿಗೆ ಇನ್ನೆಲ್ಲಿ ಕೆಲಸ ಕೊಡ್ತಾರೆ, ಇದೆ ಬೈಲಿ ಓಡಿಲಿ ಕೂಗಾಡಿ ಇಲ್ಲೇ ಇದ್ದು ಬಿಡೋಣಪ್ಪ, ಅವ್ನು ಸ್ಯಾಲ್ರಿ ಕೊಟ್ಟರು ಪರವಾಗಿಲ್ಲ, ಪ್ರಮೋಷನ್ ಕೊಡದವ್ರು ಪರವಾಗಿಲ್ಲ, ಸ್ಯಾಲ್ರಿ ಹೈಕ್ ಮಾಡಿದವ್ರು ಪರವಾಗಿಲ್ಲ, ಹೆಂಗೋ ಬರ್ತಿದೆಯಲ್ಲ. ಯಾಕೆ ನಮ್ಗೆ ಸೆಕ್ಯೂರಿಟಿ ಭಯ, ಇನ್ಸೆಕ್ಯೂರಿಟಿ ಜಾಬ್ನಲ್ಲಿ. ಬೇರೆ ಕಡೆ ಹೋದ್ರೆ ಇದು ಸಿಗಲ್ವಲ್ಲ, ಬೇರೆ ಕಡೆ ನನ್ನ ಟ್ಯಾಲೆಂಟ್ ನಾನು ನೋಡಿದ್ರೆ ಇವ್ನಿಗೇನು ಗೊತ್ತಿಲ್ಲ, ಇವ್ನು ಯಾಕೆ ಕಳಿಸ್ತ ಒಂದು ವಾರಕ್ಕೆ ಕಳಿಸ್ಬಿಡ್ತಾರೆ ಮನೆಗೆ. ಈ ತರ ಭಯ ಇದ್ದಾಗ ಅವ್ನ ಜಾಬ್ನಲ್ಲಿ ಸೆಕ್ಯೂರ್ ಆಗೋದು ಕಷ್ಟ. ಹೈಲಿ ಟ್ಯಾಲೆಂಟೆಡ್ಗೆ ಧೈರ್ಯ, ಎಲ್ಲಿ ಬೇಕಾ ಬದುಕ್ತೀನಿ, ಎಲ್ಲಿ ಬೇಕಾ ಜಯಿಸ್ತೀನಿ ಅಂತ. ಹೈಲಿ ಟ್ಯಾಲೆಂಟ್ ಇಲ್ಲ ಅಂದಾಗ ಅವನ ಜೀವನದಲ್ಲಿ ಭಯ ಇರುತ್ತೆ. ಯಾವ ಮೂಮೆಂಟ್ ತೆಗೆದು ಬಿಡ್ತಾರೋ, ಯಾವ ಮೂಮೆಂಟ್ ಮನೆಯಿಂದ ಆಫೀಸಿಂದ ಹೊರಗೆ ಹೋಗುವಂತಾನೋ ಗೊತ್ತಿಲ್ಲ. ಹೊರಗಡೆ 108 ಕಮಿಟ್ಮೆಂಟ್, ಕಾರು, ಸೈಟು, ಮನೆ, ಏನೇನೋ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇದಕ್ಕೆಲ್ಲ ನೋಡಿಕೊಂಡು ನಾವು ಜಾಬ್ ಸೇರಬೇಕು, ಜಾಬಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಹಿಂದಿನ ಕಾಲದ ಋಷಿ ಮುನಿಗಳು ಏನೆಲ್ಲ ತಿಳಿಸ್ಕೊಡ್ತಾ ಇರೋ ಹುಡುಗರಿಗೆ ಪಾಠ ಮಾಡುವಾಗ ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ಈಗ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವಾಗ ನಮ್ಮ ಜಾಬಲ್ಲಿ ಸೆಕ್ಯೂರಿಟಿ ಇಲ್ಲ ಅಂತ ನಮ್ಗೆ ಅನಿಸುತ್ತೋ ಅಲ್ಲಿಗರ್ಥ ಶನಿ ನಮ್ಮಲ್ಲಿ ನೀಚನಾಗಿದ್ದಾನೆ ಅಂತ. ನನಗೆಲ್ಲ ಚೆನ್ನಾಗಿದೆ, ಟ್ಯಾಲೆಂಟ್ ಇದೆ, ಶಕ್ತಿ ಇದೆ, ಸಾಮರ್ಥ್ಯ, ಎಲ್ಲಿದ್ದು ಬದುಕಬಲ್ಲೆ ನಾನು ಅಂದ್ರೆ ಅವನು ಸೂರ್ಯ ಚೆನ್ನಾಗಿದ್ದಾನೆ ಅಂತ ಅರ್ಥ. ಶನಿ ಮತ್ತೆ ಸೂರ್ಯ ಇಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಅವನು ಎಂತ ಕೆಲಸನೇ ಇಲ್ಲಿ ಮಾಡಕ್ ಬಿಸಾಕ್ಬಿಡ್ತಾನೆ, ಅಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ತಾನೆ. ಏನ್ರಿ ಅವ್ನು ಗೊರೋ ಟ್ಯಾಲೆಂಟ್ ನಮ್ಗಿಲ್ವಲ್ರಿ ಅಂತೀವಿ ನಾವು. ಆ ಒಂದು ಲೆವೆಲ್ ಆಫ್ ಕೇಪಬಿಲಿಟಿ, ಕೆಪಾಸಿಟಿ ಎರಡನ್ನೂ ಗೊತ್ತು ಮಾಡೋದು ಯಾರು? ಸೂರ್ಯ ಮತ್ತೆ ಶನಿ. ಸೂರ್ಯ ಮತ್ತೆ ಶನಿ ಯಾವಾಗ ಚೆನ್ನಾಗಿರ್ತಾರೋ ಅವ್ರಿಗೆ ಜಾಬ್ನಲ್ಲಿ ಭಯನೇ ಇಲ್ಲ. ಅವನು ನೀನೇನಾದ್ರೂ ನಿನ್ನ ಈ ಜಾಬ್ ಇಲ್ಲ, ಇನ್ನೊಬ್ಬ ಜಾಬ್ ನನಗೆ ಅಂತ ಪಟ್ಟ ರಿಸೈನ್ ಮಾಡಿ ಹೋಗ್ಬಿಡ್ತಾನೆ. ನಾನು ಈಗಲೇ ಹೋಗೋದು ಈಗಲೇ ಹೋಗ್ಬಿಡ್ತೀನಿ, ನನಗೇನು ಎದಕ್ಕೆ ಇಲ್ಲ, ನನ್ನ ಟ್ಯಾಲೆಂಟ್ ಇದೆ, ಎಲ್ಲಿ ಬೇಕಾ ಬದುಕ್ತೀನಿ ಅನ್ನೋ ತಾಕತ್ತು ತೋರಿಸ್ಬಿಡ್ತಾನೆ ನಾನು. ಇದು ಒಂದು. ಯಾವಾಗ ಸೂರ್ಯ ಮತ್ತೆ ಶನಿ ನೀಚನಾಗಿರ್ತಾರೋ ಅವನಿಗೆ ಭಯ, ಅಯ್ಯೋ ನನ್ ರಿಸೈನ್ ಮಾಡ್ಸಕ್ ಬಿಡಬೇಡಿ, ದಯವಿಟ್ಟು ಕಾಕಟ್ಬಿಡ್ತಾನೆ. ನಿಮ್ದಮ್ಮಯ್ಯ ಅಂತೀನಿ, ಕೆಲಸ ತೆಗಿಬೇಡಿ, ಅಯ್ಯೋ ನನಗೆಲ್ಲ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಕಳ್ಕೊಂಡ್ಬಿಡ್ತೀನಿ ಇದಿಲ್ಲ ಅಂದ್ರೆ, ದಯವಿಟ್ಟು ನನಗೆ ಈ ಕೆಲಸ ತೆಗಿಬೇಡಿ, ನೀವೇನಾರು ಅನ್ಕೊಳ್ಳಿ, ನನಗೂ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಕಾಲ ಕಟ್ತಾರೆ. ಶನಿ ನೀಚನಾದಾಗ ಇಲ್ಲಿ ಉದ್ಯೋಗದಲ್ಲಿ ಸಕ್ಸಸ್ಸು ಮತ್ತೆ ಅವನಿಗೆ ಸೆಕ್ಯೂರಿಟಿ ಬೇಕು ಅಂದ್ರೆ ಶನಿ ಪೂಜೆ ಮಾಡಬೇಕು, ಶನಿ ಚೆನ್ನಾಗಿರ್ಬೇಕು. ಅವನ ಟ್ಯಾಲೆಂಟ್ ಚೆನ್ನಾಗಿ ಉದ್ಭವ ಆಗಬೇಕು ಮತ್ತೆ ಅವನು ಎಲ್ಲೆಲ್ಲೂ ಹೆಸರು ತಗೊಳ್ಳುವಂತ ಒಂದು ಚಾಣಾಕ್ಷತೆ, ಗತ್ತು ಮತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಸೂರ್ಯನೂ ಜೊತೆಲಿರ್ಬೇಕು. ಆದ್ರಿಂದ ಇಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಋಷಿ ಮುನಿಗಳು ಅವು ಎಲ್ಲಾ ವಿದ್ಯಾರ್ಥಿಗಳಿಗೆ ಎಲ್ಲ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ, ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಸಪ್ರೇಟ್ ಆಗಿ ಒಂದು ಕ್ಲಾಸ್ ಮಾಡ್ತಿದ್ರಂತೆ. ಏನಂತೆ, ಉದ್ಯೋಗದಲ್ಲಿ ನಿನಗೆ ಸೆಕ್ಯೂರಿಟಿ ಇಲ್ಲ ಅಂದಾಗ ಅಥವಾ ನಿನಗೆ ಬದಲಾವಣೆ ಮಾಡ್ಕೋಬೇಕು, ಉದ್ಯೋಗನ ಜಾಬ್ ಚೇಂಜ್ ಮಾಡಬೇಕು, ಇದಕ್ಕಿಂತ ಒಳ್ಳೆ ಉನ್ನತವಾದ ಮಟ್ಟಕ್ಕೆ ಹೋಗಬೇಕು ಅನ್ನೋದಾಗಿದ್ರೆ ಸೂರ್ಯ ಮತ್ತೆ ಶನಿಗೆ ಪೂಜೆ ಮಾಡು, ನಾನು ಹೇಳುವಂತ ಮುದ್ರೆ ಮಂತ್ರಗಳಿಂದ ನೀನು ಜಪ ಮಾಡು, ಆಗ ನಿನಗೆ ಸಕಲವು ಲಭ್ಯವಾಗ್ತದೆ ಅಂತ ಹೇಳ್ತಾ ಇರುತ್ತೆ. ಅದೇನಪ್ಪ ಅಂದ್ರೆ ನೋಡಿ, ನಾನು ಮುದ್ರೆ ತೋರಿಸ್ತೀನಿ. ಇದು ಮಧ್ಯದ ಬೆರಳು ಶನಿ, ಪಕ್ಕದ ಬೆರಳು ಸೂರ್ಯ. ನಾನು ಆಗ್ಲೇ ಹೇಳಿದೆ, ಶನಿ ನೀಚನಾದಾಗ, ಸೂರ್ಯನು ನೀಚನಾದಾಗ ಅವನು ಎಂತ ಬ್ರಿಲಿಯಂಟ್ ಇದ್ರು ಲೈ ಆಫ್ ಆಗೋಗ್ಬಿಡ್ತಾನೆ, ಜಾಬ್ನಲ್ಲಿ ಜಾಬ್ ಕಳ್ಕೊಂಡ್ಬಿಡ್ತಾನೆ. ಅದರಿಂದ ಈ ಸೂರ್ಯ ಮತ್ತೆ ಶನಿ ಎರಡನ್ನು ಮರ್ಚಿಬಿಟ್ಟು ಮೇಲೆ ಶುಕ್ರ ವೈಭವಕಾರಕ. ಶುಕ್ರ ಸ್ಯಾಲ್ರಿ ಹೇಕ್ ಮಾಡಿಸೋದು, ಕಾರು ಬಂಗ್ಲೆ ತಗೊಳ್ಳೋದು ಎಲ್ಲ ಮಾಡೋದು ಶುಕ್ರ ಎಲ್ಲಿದ್ದಾನೆ? ಹೆಬ್ಬೆಟ್ಟಲ್ಲಿದ್ದಾನೆ. ಇದು ಸೂರ್ಯ, ಉಂಗುರದ ಬೆರಳು ಸೂರ್ಯ, ಮಧ್ಯದ ಬೆರಳು ಶನಿ, ಅಪ್ಪ ಮಗ. ಸೂರ್ಯನ ಮಗ ಶನಿ. ಇವರಿಬ್ರು ಚೆನ್ನಾಗಿದ್ರೆ ಮಾತ್ರ ನಾವು ಉದ್ಯೋಗದಲ್ಲಿ ಜನಪ್ರಿಯವಾಗೋದು. ಅದ್ರ ಮೇಲೆ ಇದು ಹಿಂಗೆ ಇಟ್ಕೊಂಡ್ರೆ ಇದು ಸೂರ್ಯ ಮುದ್ರಾ ಅಂತ ಕರೀತಾರೆ. ಹೀಗೆ ಎರಡು ಹಸ್ತದಲ್ಲೂ ಕೂಡ ನಾವು ಈ ರೀತಿ ಮಾಡಿ ನಮ್ಮ ತೊಡೆ ಮೇಲೆ ಇಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಳ್ಳಬೇಕು. ಯಾಕಂದ್ರೆ ಸೂರ್ಯೋದಯ ಆಗೋದು ಪೂರ್ವದಲ್ಲಿ, ಅಥವಾ
ಬೆಳಗ್ಗೆ ಹೊತ್ತು ಪ್ರಾರ್ಥನೆ ಮಾಡೋಕ್ಕಾಗಲಿಲ್ಲ, ಜಪ ಮಾಡೋಕ್ಕಾಗಲಿಲ್ಲ ಅಂದಾಗ ಪಶ್ಚಿಮಕ್ಕೆ ಮುಖ ಮಾಡಿ ಕುತ್ಕೋಬೇಕಂತೆ, ಸೂರ್ಯ ಮುಳುಗೋ ದಿಕ್ಕಿನಲ್ಲಿ. ಪಶ್ಚಿಮದಲ್ಲಿ ಕುತ್ಕೊಂಡು ಮಾಡಿದ್ರೆ ಶನಿನೂ ಇರ್ತಾನೆ, ಸೂರ್ಯನೂ ಇರ್ತಾನೆ, ಅಪ್ಪ ಮಗ ಇಬ್ಬರು ಒಂದೇ ದಿಕ್ಕಲ್ಲಿ ಇರ್ತಾರೆ. ಬೆಳಗ್ಗೆ ಹೊತ್ತಾರೆ ಸೂರ್ಯ ಮಾತ್ರ ಪೂರ್ವ ದಿಕ್ಕದಲ್ಲಿ ಇರ್ತಾರೆ. ಅದರಿಂದ ಬೆಳಗಿನ ಜಾವ ಸೂರ್ಯ ಉದಯ ಆಗೋ ಸಮಯದಲ್ಲಿ ಅಥವಾ ಸೂರ್ಯ ಮುಳುಗೋ ಸಮಯದಲ್ಲಿ ಸಂಧಿಕಾಲದಲ್ಲಿ ಈ ಸೂರ್ಯ ಮುದ್ರೆಯನ್ನ, ಮಹಾಸೂರ್ಯ ಮುದ್ರೆಯನ್ನ ಧಾರಣೆ ಮಾಡಿ ತೊಡೆ ಮೇಲೆ ಇಟ್ಕೊಂಡು ನಾನು ಹೇಳೋ ಒಂದು ಮಂತ್ರ ಹೇಳ್ಬೇಕಂತೆ. ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಸೂರ್ಯಾಯ ನಮಃ. ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಸೂರ್ಯಾಯ ನಮಃ ಅನ್ನೋ ಮಂತ್ರ ಹೇಳ್ಬೇಕಂತೆ. ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಸೂರ್ಯಾಯ ನಮಃ. ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಸೂರ್ಯಾಯ ನಮಃ. ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಸೂರ್ಯಾಯ ನಮಃ ಅನ್ನೋ ಮಂತ್ರವನ್ನ ಹೇಳೋದ್ರಿಂದ ಚೇಂಜ್ ಆಫ್ ಜಾಬ್, ಲುಕಿಂಗ್ ಫಾರ್ ಎ ಬೆಟರ್ ಆಪರ್ಚುನಿಟಿ, ಲುಕಿಂಗ್ ಫಾರ್ ಎ ಬೆಟರ್ ಜಾಬ್ ಅಂತ ಯಾರಂತಾರೋ ಅವ್ರಿಗೆ ಇಷ್ಟಾರ್ಥ ನೆರವೇರುತ್ತಂತೆ. ಜಾಬ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ, ಇನ್ಸೆಕ್ಯೂರಿಟಿ ಇಲ್ಲ ಎಂದಾಗ ಇದನ್ನು ಮಾಡಿದ್ರೆ ಸೂರ್ಯ ಮತ್ತೆ ಶನಿಯಿಂದ ಆ ಜಾಬ್ದಲ್ಲಿ ನಿಮಗೆ ರಿಸೈನ್ ಮಾಡಕ್ ಬಿಡಲ್ಲ. ನೀವು ಎಂತ ತಪ್ಪು ಮಾಡಿದ್ರು ಕ್ಷಮಿಸಿ ಕೆಲಸದಲ್ಲೇ ಕಂಟಿನ್ಯೂ ಮಾಡೋಗೆ ಮಾಡ್ತಾರಂತೆ ನಿಮ್ಮ ಬಾಸು ಅಥವಾ ನಿಮ್ಮ ಕಂಪ್ನಿ ಹೆಡ್. ಅಷ್ಟು ಪವರ್ ಇದೆ ಈ ಮಂತ್ರದಲ್ಲಿ, ಈ ಮುದ್ರದಲ್ಲಿ. ಇದು ಮಹಾಸೂರ್ಯ ಮುದ್ರೆ ಧಾರಣೆ ಮಾಡಿ ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಸೂರ್ಯಾಯ ನಮಃ ಅಂತ ಹೇಳ್ಬೇಕು. ಇದನ್ನು ಮುದ್ರೆ ಮತ್ತು ಮಂತ್ರ. ತಂತ್ರ ಏನು? ವಿಶೇಷವಾಗಿ ಆದಿತ್ಯ ಹೃದಯವನ್ನ ಹೇಳ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಂತೆ. ಆದಿತ್ಯ ಹೃದಯ ಅಂತ ಒಂದು ಪುಸ್ತಕದಲ್ಲಿ ಸಿಗುತ್ತೆ, ಅಗಸ್ತ್ಯ ಋಷಿಗಳು ಬರೆದಿರುವಂಥದ್ದು. ಆ ಆದಿತ್ಯ ಹೃದಯವನ್ನ ಹೇಳ್ತಾ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಂತೆ. ಆ 21 ಶ್ಲೋಕ ಇದೆ ಆದಿತ್ಯ ಹೃದಯದಲ್ಲಿ. ಆದಿತ್ಯ ಸವಿತಾ ಸೂರ್ಯ ಖಗಃ ಪೋಷ ಗಭಸ್ತಿಮಾನ್ ಹಿರಣ್ಯ ಅಂತ ಹೇಳಿ ಒಂದು ಶ್ಲೋಕ ಇದೆ. ಆ ಮಂತ್ರ ಹೇಳ್ಕೊಂಡು ಆ ಮಂತ್ರ ಮುಖೇನ ಕೊನೆಯಲ್ಲಿ 3 ಸಲ ಸೂರ್ಯನಿಗೆ ದಿನನಿತ್ಯ ಅರ್ಘ್ಯ ಕೊಡೋದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ, ನೀವು ಇಷ್ಟಪಟ್ಟಂತ ಕೆಲಸ, ಮತ್ತೆ ಜಾಬಲ್ಲಿ ಇನ್ಸೆಕ್ಯೂರಿಟಿ ಇರೋದಿಲ್ಲ. ಎಲ್ಲರೂ ಕೆಲಸ ತೆಗೆದು ನಿಮ್ಮನ್ನು ತೆಗೆಯೋದಿಲ್ಲ. ಅಷ್ಟು ಶಕ್ತಿ ಇದೆ ಈ ಆದಿತ್ಯ ಹೃದಯ ಮಂತ್ರದಲ್ಲಿ ಅಥವಾ ನಾನು ಹೇಳಿದಂತ ಸೂರ್ಯ ಮಂತ್ರದಲ್ಲಿ. ಇದ್ಯಾವುದೂ ಮಾಡೋಕ್ಕಾಗ್ಲಿಲ್ಲ. ಅದೇ ಬನ್ನಿ ಮರ, ಶಮಿ ವೃಕ್ಷಕ್ಕೆ ದಿನ 108 ಸುತ್ತು ಪ್ರದಕ್ಷಿಣೆ ಮಾಡ್ಬೇಕಂತಕ್ಕೆ. ಬನ್ನಿ ಮರದಲ್ಲಿ ವಾಸ ಮಾಡೋದು ಶನಿ. ಶನಿಯ ಪ್ರಿಯವಾದಂಥ ವೃಕ್ಷ ದೈವ ವೃಕ್ಷ, ಪುಣ್ಯ ದೇವತಾ ವೃಕ್ಷ ಬನ್ನಿ ಮರ. ಆ ಬನ್ನಿ ಮರದಲ್ಲಿ ವಿಜಯ, ಸಕ್ಸಸ್ ಅನ್ನು ಕೊಡುವಂತ ಶಕ್ತಿ ಇದೆಯಂತೆ. ಅದಕ್ಕೆ ವಿಜಯದಶಮಿ ದಿವಸ ಬನ್ನಿ ಪೂಜೆ ಮಾಡ್ತಾರೆ. ಆ ಬನ್ನಿ ಮರಕ್ಕೆ ದಿನ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಒಂದು 21 ದಿವಸ ಇಲ್ಲ 48 ದಿವಸ ಇಲ್ಲ 54 ದಿವಸ ಪ್ರದಕ್ಷಿಣೆ ಮಾಡಿದ್ರೆ ಉದ್ಯೋಗದಲ್ಲಿ ಇನ್ಸೆಕ್ಯೂರಿಟಿ ಇದ್ರೆ ನಿವಾರಣೆ ಆಗತ್ತೆ, ಮತ್ತೆ ನಿಮ್ಗೆ ಇಷ್ಟಪಟ್ಟಂತ ಜಾಬ್ ಕೂಡ ಸಿಕ್ಬಿಡುತ್ತೆ. ಅಷ್ಟು ಪವರ್ಫುಲ್. ಯಾಕಂದ್ರೆ ಉದ್ಯೋಗಕ್ಕೆ ಕಾರಕ ಸ್ಯಾಟರ್ನ್, ಶನಿ. ಅದನ್ನು ಉಣಿಸ್ಕೊಂಡು ಹೋಗೋದಕ್ಕೆ, ಬೆಳೆಸ್ಕೊಂಡು ಹೋಗೋಕೆ, ಹೆಸರು ತಗೊಂಡು ಹೋಗುವಂತ ಶಕ್ತಿ ಕೊಡೋದು ಸೂರ್ಯ. ಅದರಿಂದ ಅಪ್ಪ ಮಗ ಇಬ್ಬರನ್ನು ಪೂಜೆ ಮಾಡಿಬಿಟ್ರೆ, ಅಪ್ಪ ಮಗರಿಬ್ಬರು ನೆನೆಸ್ಕೊಂಡ್ಬಿಟ್ರೆ, ಸ್ಮರಿಸ್ಬಿಟ್ರೆ, ಧ್ಯಾನ ಮಾಡಿದ್ರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಾರಂತೆ. ಅಷ್ಟು ವಿಶೇಷತೆ ಇದೆ. ಇದನ್ನ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಹೇಳ್ಕೊಡ್ತಾರೆ. ಮುದ್ರೆ ಮಹಾಸೂರ್ಯ ಮುದ್ರ, ಮಂತ್ರ ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಸೂರ್ಯಾಯ ನಮಃ ಅನ್ನೋ ಮಂತ್ರ. ತಂತ್ರ ಆದಿತ್ಯ ಹೃದಯ ಹೇಳಿ ಅರ್ಘ್ಯವನ್ನು ಕೊಡಬೇಕು. ಒಂದು ಉದ್ರ ನೀರು ಹಾಕ್ಬಿಟ್ಟು ಒಂದೊಂದು ಮಂತ್ರ ಹೇಳಿ ಅರ್ಘ್ಯವನ್ನು ಕೊಡಬೇಕಂತೆ. ಇದ್ಯಾವುದೂ ಮಾಡೋಕ್ಕಾಗಿಲ್ಲದೆ ಓಂ ಮಿತ್ರಾಯ ನಮಃ, ಓಂ ರವಹೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೋಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಸವಿತ್ರ ಶ್ರೀ ಸೂರ್ಯನಾರಾಯಣಾಯ ನಮಃ ಅನ್ನೋ ಮಂತ್ರನ ಸೂರ್ಯನ ಮುಂದೆ ಕೂತ್ಕೊಂಡು ದಿನ ಬೆಳಗ್ಗೆ ನಿಮ್ಮ ಮನೆ ಟೆರೆಸ್ ಮೇಲೋ ಅಥವಾ ನೀವು ಎಲ್ಲಿ ಸೂರ್ಯನ ದರ್ಶನ ಆಗುತ್ತೋ ಆ ಜಾಗದಾಗ ಕೂತ್ಕೊಂಡು ಹೇಳ್ಬಿಟ್ಟು ಸೂರ್ಯಗೂ ನಮಸ್ಕಾರ ಮಾಡಿಬಿಟ್ರೆ ಆದಿತ್ಯ ಹೃದಯದಲ್ಲಿ ಹೇಳಿ ಏನು ಮಾಡಬೇಕು ಅಂತಿರೋ ಅದೆರಡಷ್ಟು ಫಲ ಪ್ರಾಪ್ತಿ ಆಗುತ್ತದೆ ಈ ಮಂತ್ರದಲ್ಲಿ. ಇದು ಯಾವುದೂ ಮಾಡೋಕ್ಕಾಗಿಲ್ಲನೆ ಬನ್ನಿ ಮರಕ್ಕೆ, ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಬೇಕು ಅಂತ ತಂತ್ರಸಾರ ಹೇಳಿದೆ. ಇದು ಈಗ ನಾನು ಹೇಳಿದಂತ ಮಂತ್ರ ಸೂರ್ಯ ತಂತ್ರಸಾರ ಅಂತ ಹೇಳಿದೆ. ಆ ಸೂರ್ಯ ತಂತ್ರಸಾರದಲ್ಲಿ ಈ ಎಲ್ಲಾ ಇನ್ಫಾರ್ಮೇಶನ್ ಹೇಳಿದ್ದಾರೆ. ಅದರಿಂದ ಈ ಒಂದು ವಿಶೇಷವಾದಂತ ಮಂತ್ರ, ಮುದ್ರಾ, ತಂತ್ರವನ್ನ ನೀವು ಅಳವಡಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ಜಾಬ್ ಇನ್ನೂ ಹೆಚ್ಚೆಚ್ಚಿಗೆ ಬೆಳೆಯುವಂತ ಅವಕಾಶ, ನಿಮ್ಮ ಜಾಬಲ್ಲಿ ಒಳ್ಳೆ ಸೆಕ್ಯೂರಿಟಿ ಸಿಕ್ಕಿ ಉದ್ಯೋಗದಲ್ಲಿ ರಿಟೈರ್ಡ್ ಆಗೋರ್ಗು ಚೆನ್ನಾಗಿ ನೀವು ಕೆಲಸ ಮಾಡಿ ದುಡಿಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾನು ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.